ಸೊ ಇವಾಗ ಮೊನ್ನೆ ಬಂದಿದ್ದ ಗೆಸ್ಟ್ಗಳನ್ನ ನೀವು ವಾಚ್ ಮಾಡಿದ್ದೀರಾ. ರಜತ್, ಮಂಜು ಇವರೆಲ್ಲ ಮಾಡ್ತಿರೋ ತಪ್ಪು ಅನ್ಸುತ್ತಾ ಇಲ್ಲ ಗಿಲ್ಲಿ ಮಾಡ್ತಿರೋ ತಪ್ಪು ಅನ್ಸುತ್ತಾ? ಗಿಲ್ಲಿ ಮಾಡ್ತಿರೋದೇ ತಪ್ಪು ಅನ್ಸುತ್ತೆ. ನಾವೇನು ದಿನ ನೋಡಲ್ಲ, ಡೈಲಿ ನೋಡಲ್ಲ. ನೀವು ನೋಡಲ್ಲ ಡೈಲಿ? ನಾಳೆ ನೋಡ್ತೀವಿ. ಇವತ್ತು ನಾಳೆ ನೋಡ್ತೀವಿ. ಅಂದರೆ ಕಿಚ್ಚ ಬಾಸ್ ಬಂದಂಗೆ ಮಾತ್ರ ನೀವು ನೋಡ್ತೀರಾ? ಹೌದು. ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ನೋಡಲ್ವಾ ನೀವು? ಥ್ಯಾಂಕ್ಸ್ ಬ್ರೋ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಮಾತಾಡಿ ಇರಲಿ, ಪರವಾಗಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ನೋಡ್ತೀರಾ? ಅದ್ರಲ್ಲಿ ನಿಮಗೆ ಯಾರಿಷ್ಟ? ನಮಗೆ ರಕ್ಷಿತಾ ಇಷ್ಟ. ರಕ್ಷಿತಾ ಇಷ್ಟ ಗೈಸು. ನನಗೆ ಅಶ್ವಿನಿ ಇರಬಾರ್ದು. ಅಶ್ವಿನಿ ಇರಬಾರ್ದಂತೆ ಗೈಸ್. ಎಲ್ಲರೂ ಕರೆಕ್ಟಾಗಿ ಹೇಳ್ತಿರೋದು ಅದೊಂದೇ. ಗಿಲ್ಲಿ ಓಕೆ, ನೀವು ಹೇಳ್ತಿರೋ ಪ್ರಕಾರ ಗಿಲ್ಲಿ ಇವಾಗ ಫಸ್ಟ್ ಬಂದ. ನೆಕ್ಸ್ಟ್ ರನ್ನರ್ ಅಪ್ ಯಾರು ಬರಬೇಕು ಅನ್ಸುತ್ತೆ? ಧನುಷ್. ಅವರ ಬಿಹೇವಿಯರ್ ಹೇಗಿದೆ? ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ರು, ಅವ್ರನ್ನ ಏನು ವೆಯ್ಟರ್ನ ಆ ಥರ ಯೂಸ್ ಮಾಡ್ಕೊಬೇಕು ಹಾಗೆ ಹಿಂಗೆ ಅಂತ ಹೇಳಿ. ಅದು ನಿಮ್ಗೆ ಎಷ್ಟೋ ಮಟ್ಟಿಗೆ ಸರಿ ಅನ್ನಿಸ್ತು ಗಿಲ್ಲಿನ ಆ ಥರ ನಡೆಸ್ಕೊಂಡ್ರದಕ್ಕೆ? ಅಷ್ಟೊಂದೇನು ಸರಿ ಅನಿಸ್ಲಿಲ್ಲ. ಚೈತ್ರ ಮತ್ತು ಇವರೆಲ್ಲ ರಜತ್ ಅವರೆಲ್ಲ ಸುಮ್ಮನೆ ನೀರು ಚೆಲ್ಲೋದು, ಒರೆಸೋದು, ಈ ಥರ ಎಲ್ಲ ಏನೇನೋ ಮಾಡಿಸಿದ್ರು. ಅದೇನು ಅಷ್ಟು ಸರಿ ಅನಿಸ್ಲಿಲ್ಲ. ಬಿಗ್ ಬಾಸ್ ಮನೆ ಇರೋಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ? ಅಶ್ವಿನಿ ಟಾಸ್ಕ್ ಕೊಟ್ಟಿದ್ದಾರಲ್ಲ, ಅವ್ರು ಮಾಡ್ತಿರೋದು ಕರೆಕ್ಟ್ ವೇಲ್ ಹೋಗ್ತಿದ್ಯಾ ಇಲ್ಲ ಗಿಲ್ಲಿನ ಬ್ಲೇಮ್ ಮಾಡಬೇಕು, ಅವನ್ನ ಆಚೆಗಡೆಗೆ ಕೆಟ್ಟದಾಗಿ ತೋರಿಸ್ಬೇಕು ಅಂತ ಮಾಡ್ತಿರೋದು? ಹೆಂಗೆ ಅನಿಸ್ತಿದೆ ನಿಮಗೆ? ಫಸ್ಟ್ 2 days ಅವ್ನು ಇರಿಟೇಟ್ ಮಾಡ್ದ ಅಂತ ಇವಾಗ ಅವನಿಗೆ ಟಾರ್ಚರ್ ಮಾಡ್ತಿದ್ದಾರೆ ಅನಿಸ್ತಿದೆ. ಇದು ವ್ಯಕ್ತಿತ್ವ ಆಟ ಆಡೋದ್ರಿಂದ ಎಲ್ಲ ಕ್ವಾಲಿಟೀಸು ನೋಡ್ತಾರೆ, ಬರೀ ಕಾಮಿಡಿಯಿಂದನೇ ಮಾತ್ರ ಗೆಲ್ಲಕ್ಕಾಗಲ್ಲ. ಸೊ ಪರ್ಟಿಕ್ಯುಲರ್ ಸಿನಾರಿಯೋಸಲ್ಲಿ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ, ಯಾವ ಥರ ಮಾಡ್ತೀರಾ ಅಂತ ಇಂಪಾರ್ಟೆಂಟ್ ಆಗುತ್ತೆ. ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಲ್ರು? ನಾವು ಸೂಪರ್. ನೀವು ಅದೇ ಥರ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ದಿನಗಳಿಂದ ವೀಡಿಯೋಸ್ ಅಂತೂ ಮಾಡಲಿಕ್ಕೆ ಆಗಲಿಲ್ಲ, ಬಿಕಾಸ್ ಸಿಕ್ಕಾಬಿಡೆ ರೀಸನ್ಸ್ ಇದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ಮಾತಾಡೋಣ. ಸಿಕ್ಕಾಬಿಡೆ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ, ಫೈನಾನ್ಷಿಯಲಿ ಆಗಿರ್ಬೋದು, ಎಲ್ಲ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಒಂದು ತಿಂಗಳು ಮೇಲೆ ಆಯಿತು ಒಂದು ವೀಡಿಯೋಸ್ನ ನಾವು ಮಾಡಿ. ಸೊ ಇವಾಗ ತಿಂಗಳಿಗಿಂತ ಜಾಸ್ತಿನೇ ಆಗಿದೆ. ಬೇಜಾರಿತ್ತು. ಇವಾಗ ವೀಡಿಯೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಏನಪ್ಪ ಕಂಟೆಂಟ್ ಅಂದರೆ ತಮ್ನಿಲಲ್ಲಿ ಆಲ್ರೆಡಿ ಟೈಟಲ್ ಗೊತ್ತಾಗ್ಬಿಟ್ಟಿರ್ತೇವೆ ಏನು ವೀಡಿಯೋ ಮಾಡಿದ್ದೀವಿ ಅಂತ. ಬಟ್ ಒಂದು ಹೊಸ ಥರ ಟ್ರೈ ಮಾಡಿದ್ದೀವಿ ವೀಡಿಯೋ ಮಾಡಬೇಕಂತ. ಸೊ ಈ ವಿಡಿಯೋ ಕಂಟೆಂಟ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಥರ ವೀಡಿಯೋಸ್ ಬೇಕು ಅಂದರೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ. ಫಸ್ಟ್ ಹಳೆ ವೀಡಿಯೋಸ್ಗೆಲ್ಲ ಯಾವ ಥರ ಸಪೋರ್ಟ್ ಮಾಡಿದ್ದೀರೋ ಅದೇ ಥರ ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಇದನ್ನು ಇನ್ನೂ ಬೇರೆ ರೀತಿಯೇ ತೊಗೊಂಡೋಗ್ತೀವಿ. ಹೌದು. ಈ ವಿಡಿಯೋ ವಾಚ್ ಮಾಡಿ, ಬಿಕಾಸ್ ಔಟ್ಸೈಡ್ ಮಾಡ್ತಿರೋದೇ ನಾವು ಫಸ್ಟ್ ಟೈಮ್ ವಿಡಿಯೋ. ಇವ್ರಿಗಂತೂ ಸಿಕ್ಕಾಪಟ್ಟೆ ಹೇಳಿ ವಿಡಿಯೋ ಮಾಡಿಸಿದ್ದೀನಿ ಔಟ್ಸೈಡು. ವಿಡಿಯೋ ವಾಚ್ ಮಾಡಿ ಗೈಸ್. ಹಾಯ್ ಬ್ರೋ, ನಮಸ್ತೆ. ಏನು ಓದ್ತಿರೋದು? ಡಿಪ್ಲೊಮಾ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ ಬ್ರೋ? ಗಿಲ್ಲಿ ಇಷ್ಟ. ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನ ನಿಮ್ಗೆ ಅನ್ಸುತ್ತಾ? ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನ, ಇಲ್ಲೋ ಇನ್ನೂ ಚೆನ್ನಾಗಿ ಆಡಬೇಕಾ? ಇಲ್ಲ, ಚೆನ್ನಾಗಿ ಆಡ್ತಿದ್ದಾನೆ. ಸೊ ಇವಾಗ ಮೊನ್ನೆ ಬಂದಿದ್ದ ಗೆಸ್ಟ್ಗಳನ್ನ ನೀವು ವಾಚ್ ಮಾಡಿದ್ದೀರಾ. ರಜತ್, ಮಂಜು ಇವರೆಲ್ಲ ಮಾಡ್ತಿರೋ ತಪ್ಪು ಅನ್ಸುತ್ತಾ ಇಲ್ಲ ಗಿಲ್ಲಿ ಮಾಡ್ತಿರೋ ತಪ್ಪು ಅನ್ಸುತ್ತಾ? ಗಿಲ್ಲಿ ಮಾಡ್ತಿರೋದೇ ತಪ್ಪು ಅನ್ಸುತ್ತೆ. ಗಿಲ್ಲಿ ಮಾಡ್ತಿರೋ ತಪ್ಪು ಏನಕ್ಕೆ ಹೆಂಗೆ ಅನಿಸ್ತಾ ಇದೆ ನಿಮಗೆ? ಸ್ವಲ್ಪ ಓವರ್ ಆಯಿತು ಅನ್ಸುತ್ತೆ. ಓವರ್ ಆಗ್ತಿದೆ. ಸೊ ಗೈಸ್, ಓವರ್ ಆಗ್ತಿದೆ ಅಂತ ಗಿಲ್ಲಿದು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಅಶ್ವಿನಿ ಮೇಡಮ್ ಬಗ್ಗೆ ಏನು ಅನ್ಸುತ್ತೆ? ಅವರು ಕಾಂಟ್ರವರ್ಸಿ ಕ್ವೀನ್ ಅಂತಾನೆ ಹೆಸರಿಟ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಬಿಗ್ ಬಾಸಲ್ಲಿ. ಇವಾಗ ಅಶ್ವಿನಿ ಮೇಡಮ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಏನೋ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಬಿಗ್ ಬಾಸ್ ಮನೇಲಿ ಇರಲೇಬಾರ್ದು ಅಂತ ಇರೋ ವ್ಯಕ್ತಿ ಯಾರು? ಅಲ್ಲಿ ಇರೋಗೆ ಅರ್ಹತೆ ಇಲ್ಲದೆ ಇರೋಂಥ ವ್ಯಕ್ತಿ? ಧ್ರುವ ಅಂತ. ನಿಮ್ಮ ಹೆಸರು? ತಿಪ್ಪೇಶ್. ನೀವು ನನ್ನ ಚಾನಲ್ನ ನೋಡಿದ್ದೀರಾ, ಕ್ರೇಜಿ ಬಾಯ್ ತುಮಕೂರು ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಆಗುತ್ತೆ. ಥ್ಯಾಂಕ್ ಯು. ಬನ್ನಿ ಸರ್, ಏನು ನಿಮ್ಮ ಹೆಸರು? ಮಾತಾಡಿ. ಹಾಂ, ಭಯ ಮಾಡ್ಕೊಡಿ, ಆಫ್ ಮಾಡಿ ಒಂದು ನಿಮಿಷ. ಬಿಗ್ ಬಾಸ್ ವಾಚ್ ಮಾಡ್ತೀರಾ ನೀವು? ಬಿಗ್ ಬಾಸ್ ನೋಡ್ತೀರಾ? ಯಾವ ಕಂಟೆಸ್ಟೆಂಟ್ಸ್ ನಿಮಗೆ ಇಷ್ಟ? ಗಿಲ್ಲಿ. ನಿಮಗೆ? ಗಿಲ್ಲಿ ನೋಡಿದ್ದೀರಾ? ಎಲ್ಲ ಇದನ್ನು ನೋಡಿದ್ದೀರಾ? ಸೆಷನ್ಸ್ ಎಲ್ಲ ಕಂಪ್ಲೀಟ್ ನೋಡಿದ್ದೀರಾ? ನಿಮಗೆ ಮೊನ್ನೆ ಬಂದಿದ್ದು ಈ ಏನು ನೋಡ್ತಾ ಇದ್ದೀರಾ ನೀವು ಗೆಸ್ಟ್ಗಳು,
ಅವ್ರು ಮಾಡಿದ್ದು ಕರೆಕ್ಟಾ ಇಲ್ಲ ಗಿಲ್ಲಿ ಟೀಮ್ ಮಾಡ್ತಿರೋದು ಕರೆಕ್ಟಾ? ಬನ್ನಿ ಮಾತಾಡಿ. ಸೊ ಹೇಳಿ ಬ್ರೋ, ನಿಮಗೆ ಗಿಲ್ಲಿ ಮಾಡ್ತಿರೋದು ಗೇಮ್ಸ್ ಕರೆಕ್ಟಾ, ಅವನು ಬಿಹೇವಿಯರ್ಸ್ ಕರೆಕ್ಟಾ, ಇಲ್ಲ ಗೆಸ್ಟ್ಗಳು ಬಂದಿದ್ದಾರಲ್ಲ ಅವ್ರ ಬಿಹೇವಿಯರ್ಸ್ ಕರೆಕ್ಟಾ? ನಾವೇನು ದಿನ ನೋಡಲ್ಲ. ಡೈಲಿ ನೋಡಲ್ಲ. ನೀವು ನೋಡಲ್ಲ ಡೈಲಿ? ನಾಳೆ ನೋಡ್ತೀವಿ. ಇವತ್ತು ನಾಳೆ ನೋಡ್ತೀವಿ. ಅಂದರೆ ಕಿಚ್ಚ ಬಾಸ್ ಬಂದಂಗೆ ಮಾತ್ರ ನೀವು ನೋಡ್ತೀರಾ? ಹೌದು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಕ್ರೇಜಿ ಬಾಯ್ ತುಮಕೂರು ಅಂತ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ಇವ್ರನ್ನ ಕೇಳೋಣ ನೋಡೋಣ. ಸೊ ಅವರು ರಿಜೆಕ್ಟ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಇವಾಗ. ಹಾಯ್ ಬ್ರೋ, ವಿಡಿಯೋ ಮಾಡ್ಬೋದಾ ಬಿಗ್ ಬಾಸ್ ಬಗ್ಗೆ? ಬಿಗ್ ಬಾಸ್ ನೋಡಲ್ವಾ ನೀವು? ಥ್ಯಾಂಕ್ಸ್ ಬ್ರೋ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸೊ ಗೈಸ್, ಬಿಗ್ ಬಾಸ್ ನೋಡಲ್ವಂತೆ, ಬನ್ನಿ ನೋಡುವ. ನೆಕ್ಸ್ಟು ಮೀಮ್ ಕೊಟ್ಬಿಟ್ಟಲ್ಲ ಒಂದು. ಬಿಗ್ ಬಾಸ್ ನೋಡ್ತೀರಾ? ಮಾತಾಡಿ ಇರಲಿ, ಪರವಾಗಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಎಲ್ಲ ಕಡೆ ರಿಜೆಕ್ಷನ್ ಗೈಸ್, ಏನು ಮಾಡೋಕ್ಕಾಗಲ್ಲ. ಉದ್ದ ಮನಸ್ಸುಗಳು ಎಲ್ಲ ರಿಜೆಕ್ಷನ್. ನಮ್ಗೆ ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ವಲ್ವೋ? ರೋಡ್ಸ್ ಏನು ಮಾಡಿದ್ರು ಹೇಳಿದ್ರಲ್ಲ. ಬಿಗ್ ಬಾಸ್ ನೋಡ್ತೀರಾ? ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಅಂಕಲ್, ನೀವು ಬಿಗ್ ಬಾಸ್ ನೋಡ್ತೀರಾ ಅಂಕಲ್? ಸಂಜೆ ಫ್ರೀ ಟೈಮಲ್ಲಿ ನೋಡ್ತೀರಾ? ಅದ್ರಲ್ಲಿ ನಿಮಗೆ ಯಾರಿಷ್ಟ? ನಮಗೆ ರಕ್ಷಿತಾ ಇಷ್ಟ. ರಕ್ಷಿತಾ ಇಷ್ಟ ಗೈಸು. ಫಸ್ಟ್ ನೋಡಿ, ಫಸ್ಟ್ ಟೈಮು ನಾನು ಗಿಲ್ಲಿ ನಟನ್ ಬಿಟ್ಟು ಸೆಕೆಂಡು ರಕ್ಷಿತಾ ಅಂತ ನೇಮ್ ಕೇಳ್ತಿರೋದು. ಸೊ ರಕ್ಷಿತಾ ಚೆನ್ನಾಗಿ ಆಡ್ತಿದ್ದಾಳೆ ಅನಿಸ್ತಾ ಇದೆಯಾ? ಚೆನ್ನಾಗಿ ಆಡ್ತಿದ್ದಾಳೆ. ಅದರಲ್ಲಿ ಬಿಗ್ ಬಾಸ್ ಮನೇಲಿ ನಿಮಗೆ ಯಾರು ಇರಬಾರ್ದು ಅನಿಸುತ್ತೆ? ನನಗೆ ಅಶ್ವಿನಿ ಇರಬಾರ್ದು. ಅಶ್ವಿನಿ ಇರಬಾರ್ದಂತೆ ಗೈಸ್. ಎಲ್ಲರೂ ಕರೆಕ್ಟಾಗಿ ಹೇಳ್ತಿರೋದು ಅದೊಂದೇ. ಸೊ ಅಂಕಲ್, ನಿಮಗೆ ಈ ಸಲ ಯಾರು ಗೆಲ್ಬೇಕು ಅನ್ಸುತ್ತೆ? ರಕ್ಷಿತಾ ಗೆಲ್ಲಬೇಕು. ರಕ್ಷಿತಾ ಗೆಲ್ಬೇಕಂತೆ ಗೈಸ್. ಥ್ಯಾಂಕ್ ಯು ಅಂಕಲ್ ಮಾತಾಡಿದ್ದಕ್ಕೆ. ಅವ್ರು ಮಾತಾಡ್ತಿರೋ ಕನ್ನಡ ನಿಮ್ಗೆ ಅರ್ಥ ಆಗುತ್ತಾ? ಅರ್ಥ ಆಗುತ್ತೆ. ಆ್ಯಕ್ಚುಲಿ ಪ್ರೊಫೆಷನಲ್ಲಿ ಮಾತಾಡ್ತಾ ಇದ್ದಾಳೆ ಅವಳು. ಎಲ್ಲ ಫೇಕ್ ಏನಿಲ್ಲ, ಅವಳು ನ್ಯಾಚುರಲ್ ಆಗಿದ್ದಾಳೆ. ನ್ಯಾಚುರಲ್ ಕಷ್ಟಪಡ್ತಿದ್ದಾಳೆ ಅವಳು. ಇದು ನೆನ್ಸ್ಕೊಂಡ್ರೆ, ಬ್ಯಾಕ್ಗ್ರೌಂಡ್ ನೆನ್ಸ್ಕೊಂಡ್ರೆ ನಮಗೆ ಒಂಥರ ಎಷ್ಟು ಬೇಜಾರಾಗುತ್ತೆ, ಅಷ್ಟು ಬೇಜಾರಾಗುತ್ತೆ. ಅಂಥವ್ರು ಗೆಲ್ಲಬೇಕು. ಇವಾಗ ಧ್ರುವಂತು ಮೇಲೆಲ್ಲ ಫುಲ್ಲು ಏನೇನೋ ಹೇಳಿ ಫೇಕ್ ಇದೆ. ಅವನು ತುಂಬ ಓವರ್ ಆಗಿ ಆಡ್ತಾ ಇದ್ದಾನೆ. ಅದು ನಮ್ಗೆ ಇಷ್ಟ ಆಗಲ್ಲ. ಹೌದೌದು. ಸೊ ಥ್ಯಾಂಕ್ ಯು ಅಂಕಲ್, ನಮಗೆ ರೆಸ್ಪಾನ್ಸ್ ಮಾಡಿದ್ದಕ್ಕೆ. ವಿಡಿಯೋ ಹಾಕ್ತೀನಿ ನೋಡಿ ಯೂಟ್ಯೂಬಲ್ಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಅಂಕಲ್ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ನಮಗೆ. ಸೊ ಹಂಗೆ ಇದೇ ಥರ ಎಲ್ಲರೂ ರೆಸ್ಪಾನ್ಸ್ ಮಾಡಿದ್ರೆ ಒಂದು ಒಳ್ಳೆ ಕಂಟೆಂಟ್ ಶೂಟ್ ಆಗುತ್ತೆ. ಇಲ್ಲ ಅಂದರೆ ಮಕ ಮುಚ್ಕೊಂಡು ಮನೆಗೆ ಹೋಗ್ಬೇಕಾಗುತ್ತೆ ಅಷ್ಟೇ ಇವತ್ತು. ಸೊ ಬನ್ನಿ ನೋಡುವ. ಇನ್ನೊಂದಷ್ಟು ಜನನ ಮಾತಾಡಿಸ್ಕೊಂಡು ಈ ಕಂಟೆಂಟ್ನ ಮುಗಿಸೋಣ. ಈವ್ನಿಂಗ್ ಟೈಮ್ ಬಿಗ್ ಬಾಸ್ ವಾಚ್ ಮಾಡ್ತೀರಾ ನೀವು? ಅದರಲ್ಲಿ ಯಾವ ಕಂಟೆಸ್ಟೆಂಟ್ಸ್ ನಿಮಗೆ ಇಷ್ಟ ಆಗ್ತಾರೆ? ಗಿಲ್ಲಿ. ಸೊ ಪ್ರತಿಯೊಬ್ಬರು ಅದನ್ನೇ ಹೇಳ್ತಿದ್ದಾರೆ. ಬಟ್ ಅಂದರೆ ಈ ಮನೇಲಿ, ಬಿಗ್ ಬಾಸ್ ಮನೇಲಿ ಯಾರು ಗೆಲ್ಲಬೇಕು ಅನ್ಸುತ್ತೆ ನಿಮಗೆ? ಗಿಲ್ಲಿನೇ. ಯಾರು ಇರಬಾರ್ದು ಅನ್ಸುತ್ತೆ? ಯಾರು ಇರಬಾರ್ದು ಅಂದರೆ ಅವಳ ಹೆಸರು ನಂಗೆ ಗೊತ್ತಿಲ್ಲ. ಅಶ್ವಿನಿ ಮೇಡಮ್? ಅಲ್ಲ. ಧ್ರುವಂತ್ ರಾಶಿಕಾ. ಸೊ ರಾಶಿಕಾ ರ್ಯಾಂಡಮ್ ಆಗಿ ಬಂದಿದ್ದು ಫಸ್ಟ್ ಟೈಮ್ ನೀವು ಹೇಳ್ತೀರಾ. ಓಕೆ. ಆ್ಯಂಡ್ ಮೊನ್ನೆ ಬಂದಂಥ ಗೆಸ್ಟ್ಗಳ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ಎಪಿಸೋಡ್ಸ್ ವಾಚ್ ಮಾಡಲಿಲ್ಲ ನಾನು. ಥ್ಯಾಂಕ್ ಯು ಮೇಡಮ್. ದಯವಿಟ್ಟು ವಿಡಿಯೋ ವಾಚ್ ಮಾಡಿ. ಕ್ರೇಜಿ ಬಾಯ್ ತುಮಕೂರು ಅಂತ ಚಾನಲ್ ಇದೆ ಯೂಟ್ಯೂಬಲ್ಲಿ. ಥ್ಯಾಂಕ್ ಯು. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗೆ? ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲ ಸ್ಟಡೀಸ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ. ಬನ್ನಿ ಒಂದು ನಿಮಿಷ. ನಿಮ್ಮ ಧನುಷ್ ಅಂತ. ಓಕೆ, ನನ್ನ ಹೆಸರು ಧನುಷ್ ಅಂತ. ನನ್ನ ಚಾನಲ್ ನೇಮ್ ಬಂದು ಕ್ರೇಜಿ ಬಾಯ್ ತುಮಕೂರು ಅಂತ. ಬಿಗ್ ಬಾಸ್ ಚಾನಲ್ ನೇಮ್ ನೋಡೋದಿಲ್ಲ? ನೀವು ನೋಡ್ತೀರಾ? ಬಿಗ್ ಬಾಸ್ ವಾಚ್ ಮಾಡ್ತೀರಾ? ನೋಡ್ತಿದ್ದೀರಾ? ಅದರಲ್ಲಿ ಯಾರು ನಿಮಗೆ ಇಷ್ಟ ಆಗ್ತದೆ? ಗಿಲ್ಲಿ. ಈ ಸಲ ಯಾರು ಗೆಲ್ಬೇಕು ಅನ್ಸುತ್ತೆ? ಅವರೇ ಗೆಲ್ಬೇಕು. ಮನೆಯಲ್ಲಿ, ಬಿಗ್ ಬಾಸ್ ಮನೆಯಲ್ಲಿ ಯಾರು ಇರಬಾರ್ದು ಅನ್ಸುತ್ತೀರ? ಅಶ್ವಿನಿ ಗೌಡ. ಇವಾಗ ಲಾಸ್ಟ್ 1 ವೀಕಿಂದ ಗೆಸ್ಟ್ಗಳು ಬಂದಿದ್ದಾರಲ್ಲ, ಆ ಗೆಸ್ಟ್ಗಳಲ್ಲಿ ನಡ್ಕೊಂಡಿರೋಂಥ ರೀತಿಗಳು ನೀವು ನೋಡಿದ್ದೀರಾ, ವಾಚ್ ಮಾಡಿದ್ದೀರಾ? ಅವ್ರು ಮಾಡಿದ್ದು ಸರಿನಾ ಇಲ್ಲ ಗಿಲ್ಲಿ ಮಾಡ್ತಿರೋ ಸರಿನಾ? ಗಿಲ್ಲಿ ಮಾಡ್ತಿರೋದು ಸರಿ.
ಆ್ಯಂಡ್ ನಿಮಗೆ ಆ ಮನೆಯಲ್ಲಿ ಸಖತ್ತು ಗಿಲ್ಲಿ ಬಿಟ್ಟರೆ ನೆಕ್ಸ್ಟು ಯಾರು ಗೆಲ್ಲಬೇಕು, ರನ್ನರ್ ಅಪ್ ಆಗಬೇಕು ಅನ್ನೋದು ಇಷ್ಟ ಆಗುತ್ತೆ? ಗಿಲ್ಲಿ ಓಕೆ, ನೀವು ಹೇಳ್ತಿರೋ ಪ್ರಕಾರ ಗಿಲ್ಲಿ ಇವಾಗ ಫಸ್ಟ್ ಬಂದ, ನೆಕ್ಸ್ಟು ರನ್ನರ್ ಅಪ್ ಯಾರು ಬರಬೇಕು ಅನ್ಸುತ್ತೆ? ಧನುಷ್. ಬಿಗ್ ಬಾಸ್ ನೋಡ್ತೀರಾ ನೀವು? ಇಲ್ಲ ಸರ್, ಶಬಾಷ್. ಇನ್ಸ್ಟಾಗ್ರಾಮಲ್ಲಿ ಅಟ್ಲೀಸ್ಟ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ನೀವು ರೀಲ್ಸ್ಗಳು ಬರ್ತಾ ಇರುತ್ತೆ, ಅದ್ರ ಪ್ರಕಾರ ನೀವು ನೋಡೋದಾದರೆ ಯಾರು ಬೆಸ್ಟ್ ಅಂತ ನಿಮಗೆ ಅನ್ನಿಸ್ತಿರೋದು? ಅಂತ ನಾನು ಯಾರ ಪೇಜ್ ಫಾಲೋ ಮಾಡ್ತಿಲ್ಲ. ವೀಕೆಂಡಲ್ಲಿ ಕಿಚ್ಚ ಬಸ್ ಬಂದಾಗಲೂ ನೋಡಲ್ಲ ನೀವು? ಇಲ್ಲ ಸರ್, ಯಾರು ಕಿಚ್ಚ ಬಸ್ ಇಷ್ಟ, ಅವ್ರ ಫ್ಯಾನ್ ನಾನು. ಓಕೆ, ಆದರೂ ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ತೀನಿ. ಏನು ಕವರಿಂಗ್ ಮಾಡೋದು ನೋಡ್ರಿ, ಒಳ್ಳೇದು ಅನ್ಸಿದೆ. ಬಿಗ್ ಬಾಸ್ ವಾಚ್ ಮಾಡ್ದಲೇ ಸ್ಟಡೀಸ್ ಬಗ್ಗೆ ಫೋಕಸ್ ಮಾಡ್ತಿರೋ ಅಂತ ಎಷ್ಟೋ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೊ ಮಚ್. ನೀವು ನೋಡಿದ ಪ್ರಕಾರ ಯಾರು ಬೆಸ್ಟ್ ಅನ್ಸುತ್ತೆ ಆ ಮನೇಲಿ? ಗಿಲ್ಲಿ. ಆಲ್ವೇಸ್ ಗಿಲ್ಲಿ. ಬಟ್ ಆ ಮನೆಯಲ್ಲಿ ಯಾರು ಇರಬಾರ್ದು ಅನ್ಸುತ್ತೆ ನಿಮಗೆ? ಅಶ್ವಿನಿ ಅವರೇ ಅಂತ ಹೇಳಿಬೇಕು. ಇಲ್ಲ ಅಮ್ಮನಿಗೆ, ಅವಳೆ ಅಂದೇ ಕಳ್ಕೊಂಡಿದ್ದಾಳೆ. ಕಾಂಟ್ರವರ್ಸಿಗೆ ಕ್ವೀನ್ ಅಂತ ಹೆಸರು ತೊಗೊಂಡ್ಬಿಟ್ಟಿದ್ದಾರೆ ಅವರು. ಆ್ಯಂಡ್ ಆ ಮನೆಯಲ್ಲಿ ಅಶ್ವಿನಿ ಮೇಡಮ್ ಇರಬಾರ್ದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ರನ್ನರ್ ಅಪ್ ಯಾರಾಗಬೇಕಂತ? ರನ್ನರ್ ಅಪ್ ಸ್ಪಂದನ ಅಥವಾ ಕಾವ್ಯ? ಸ್ಪಂದನ ಅಥವಾ ಕಾವ್ಯ. ಬ್ರೋ, ನೀವು ಬಿಗ್ ಬಾಸ್ ಮೇಡಮ್ ನೋಡಿರ್ತೀವಿ. ಸೊ ಮೊನ್ನೆ ಲಾಸ್ಟ್ ವೀಕಲ್ಲಿ ಇವಾಗ ಗೆಸ್ಟ್ಗಳು ಬಂದಿದ್ದಾರೆ 5 ಜನ. ಅವರ ಬಿಹೇವಿಯರ್ ಹೇಗಿದೆ? ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ರು, ಅವ್ರನ್ನ ಏನು ವೆಯ್ಟರ್ನ ಆ ಥರ ಯೂಸ್ ಮಾಡ್ಕೊಬೇಕು ಹಾಗೆ ಹಿಂಗೆ ಅಂತ ಹೇಳಿ. ಅದು ನಿಮ್ಗೆ ಎಷ್ಟೋ ಮಟ್ಟಿಗೆ ಸರಿ ಅನ್ನಿಸ್ತು ಗಿಲ್ಲಿನ ಆ ಥರ ನಡೆಸ್ಕೊಂಡಿರೋದಕ್ಕೆ? ಅಷ್ಟೊಂದೇನು ಸರಿ ಅನಿಸ್ಲಿಲ್ಲ. ಚೈತ್ರ ಮತ್ತು ಇವರೆಲ್ಲ ರಜತ್ ಅವರೆಲ್ಲ ಸುಮ್ಮನೆ ನೀರು ಚೆಲ್ಲೋದು, ಒರೆಸೋದು, ಈ ಥರ ಎಲ್ಲ ಏನೇನೋ ಮಾಡಿಸಿದ್ರು, ಅದೇನು ಅಷ್ಟು ಸರಿ ಅನಿಸ್ಲಿಲ್ಲ. ಮೋಕ್ಷಿತಾ ಬೆಸ್ಟ್ ಅನ್ಸುತ್ತೆ. ಥ್ಯಾಂಕ್ ಯು ಬ್ರೋ. ನಿಮ್ಮ ನೇಮ್? ಮೇಡಮ್ ನಿಮ್ಮ ನೇಮ್? ಥ್ಯಾಂಕ್ ಯು ಬ್ರೋ. ನಿಮ್ಮ ನೇಮ್? ಮುತ್ತುರಾಜ್. ನಿಮ್ಮ ನೇಮ್? ಮನೋಜ್. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ನಿಮ್ಮ 2 ನಿಮಿಷ ನಮಗೆ ಕೊಟ್ಟಿರೋದಕ್ಕೆ. ಆ್ಯಂಡ್ ನಮ್ಮ ಚಾನಲ್ ನೇಮು ಕ್ರೇಜಿ ಬಾಯ್ ತುಮಕೂರು ಅಂತ ಇದೆ, ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಗಿಲ್ಲಿ ಯಾಕೆ ಇಷ್ಟ ಆಗ್ತಾರೆ? ಗಿಲ್ಲಿ ಅಂದರೆ ಕಾಮಿಡಿ ಮಾಡ್ತಾ ಇರ್ತಾರೆ, ಎಲ್ಲದಕ್ಕೂ ಅಂದರೆ ಎಂಟರ್ಟೈನ್ ಮಾಡ್ತಾರೆ, ಚೆನ್ನಾಗಿ. ಬಿಗ್ ಬಾಸ್ ಮನೆ ಇರೋಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ? ಯೋಗ್ಯತೆ ಅಶ್ವಿನಿ ಅಂದರೆ ನಂಗೆ ಇಷ್ಟ ಇಲ್ಲ ಪರ್ಸ್ನಲ್ ಆಗಿ, ಅರ್ಹತೆ ಯಾರಿಗಿಲ್ಲ ಅಂತ ಅವ್ರು ಡಿಸೈಡ್ ಮಾಡಬೇಕು. ಏನು ನಿಮ್ಮ ಹೆಸರೇನು? ಅರ್ಪಿತಾ. ಏನು ಓದ್ತಿರೋದು ನೀವು? ಅಂದರೆ ನಾನು ಇಂಜಿನಿಯರ್, LM ವಿಂಡ್ ಪವರಲ್ಲಿ. ನಾವು ಈ ಕಡೆ ಅಡ್ಡಿದ್ದೀವಿ ಅಂತ ಆ ಕಡೆಗೆ ಹೋಗ್ಬಿಟ್ರೆ ನಾವು ಎಲ್ಲ ರಿಜೆಕ್ಷನ್ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಅಲ್ಲಿ 50-50 ಅಲ್ಲಿ ನಾವು ಔಟ್ಸೈಡ್ ಕಂಟೆಂಟ್ ಮಾಡೋಕೆ ಬಂದು ನಾವಿಬ್ಬರೇ ಮಾತಾಡ್ಕೊಂಡು ಮಾಡೋಂಗೆ ಆಗೈತೆ ಗೈಸ್. ನಾವು ಮಾತಾಡ್ತಿಲ್ವಾ? ಅವರು ಮಾತಾಡ್ತಾರೆ, ಬಟ್ ನಮ್ಮ ಕ್ಯಾಮ್ರಾಮನ್ ನಾನೇ ನಂದಿ ಶೆಟ್ಟಿ ಅಂತ ಹೇಳ್ಬಿಟ್ಟು ನಾನು ಇಲ್ದಾಗ ನೀನು ಇಂಥ ಒಳ್ಳೆ ವಿಡಿಯೋ ಮಾಡ್ಕೊಂಡ್ಬಿಟ್ರೆ ವಿಡಿಯೋ ಮಾಡ್ಕೊ ಆಫೇ ಮಾಡ್ತಿಲ್ಲ. ಎಕ್ಸ್ಕ್ಯೂಸ್ ಮೀ ಹೇಳಿ. ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾ. ಯಾರು ನಮ್ಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ವಲ್ಲ ಸರ್? 2 ನಿಮಿಷ ಬಂದಿದ್ದೀವಿ ಸರ್, ಕೇಳ್ಕೊಬೇಕಲ್ಲ ಗೈಸ್. ನಮ್ಮ ತುಮಕೂರಲ್ಲಿ ಜನಕ್ಕೇನು ಕಮ್ಮಿ ಇಲ್ಲ, ಆದರೂ ಹಿಂಗೆ ಓಡಾದ್ರೆ ಹಿಂಗೆ. ಹಾಯ್ ಗೈಸ್ ಹಲೋ, ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. 2 ನಿಮಿಷ ಮಾತಾಡ್ಬೋದಾ ನಿಮ್ಮ ಹತ್ರ? ಎಲ್ಲರೂ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ವಾಚ್ ಮಾಡ್ತೀರಾ? ಯಾರೂ ನೋಡಲ್ಲ, ನೀವು ನೋಡ್ತೀರಾ? ಯಾರು ಇಷ್ಟ ಬ್ರೋ? ಮಾಳು. ಏನಕ್ಕೆ ಅವ್ರು ಇಷ್ಟ ಆಗ್ತಾರೆ ನಿಮಗೆ? ನಂದೇ ಬೆಳಗಾವಿ, ಅವ್ರದ್ದು ಬೆಳಗಾವಿ. ಅದಕ್ಕೆ ಅಂದರೆ ಊರನ್ನು ನೋಡಿ ಇಷ್ಟಪಡ್ತಾ ಇದ್ದೀರಾ ನೀವು? ಲೈಕ್ ಮುಂಚೆಯಿಂದ ಅವರೇ ಇಷ್ಟ ಇದ್ರು, ಅದಕ್ಕೆ ಇವಾಗಲೂ ಅವರೇ ಇಷ್ಟ. ಯಾರು ಗೆಲ್ಬೇಕು ಅನ್ಸುತ್ತೆ? ಮಾಳು ಇಲ್ಲ ಗಿಲ್ಲಿ. ಆ ಮನೇಲಿ ಯಾರು ಇರಬಾರ್ದು ಅನ್ಸುತ್ತೆ ನಿಮಗೆ? ಇರಬಾರ್ದು ಅನ್ನೋದ್ರಲ್ಲಿ ಇಷ್ಟೆಲ್ಲ ಅವರು ಅಶ್ವಿನಿ ಇಲ್ಲ ಬ್ರದರ್, ಅವ್ರು ಇರ್ಲೇಬೇಕು. ಅವ್ರು ಇರ್ಲಿಲ್ಲ ಅಂದ್ರೆ ಎಂಟರ್ಟೈನ್ಮೆಂಟ್ ಇರಲ್ಲ ಇವಾಗ ಅಲ್ಲಿ ಜಗಳ. ಹಂಗಲ್ಲ, ಹೋದ ವರ್ಷ ಅವ್ರು ಯಾರೋ ಜಗದೀಶ್ ಇದ್ರು, ಅವ್ರು ಹೋದ್ಮೇಲಿಂದ ಜಾಸ್ತಿ ಇಂಟ್ರೆಸ್ಟೇ ಬರಲಿಲ್ಲ ಅದು ಹನುಮಂತ್ ಬರೋವರೆಗೂ. ಅದಕ್ಕೆ ಇವಾಗ ಲಾಸ್ಟ್ ಸೀಸನ್ ನೋಡ್ಕೊಂಡ್ರೆ ಈ ಸೀಸನ್ ಬೆಸ್ಟು, ಲಾಸ್ಟ್ ಸೀಸನ್ ಬೆಸ್ಟ್? ಲಾಸ್ಟ್ ಸೀಸನ್ ಇಲ್ಲ ಬ್ರದರ್, ಅದು ಸ್ಟಾರ್ಟಿಂಗು ಹಂಗೆ ಅನಿಸುತ್ತೆ, ಬರ್ತಾ ಎಲ್ಲನೂ ಒಂದೇ ಥರನ ಅನಿಸುತ್ತೆ. ಲಾಸ್ಟ್ ಸೀಸನ್ ಕಂಟೆಸ್ಟೆಂಟ್ಸ್ ಇವಾಗ ಗೆಸ್ಟಾಗಿ ಬಂದಿದ್ದಾರೆ ಮನೆಗೆ, ಅವ್ರು ಮಾಡ್ತಿರೋದು ಸರಿನಾ, ಇಲ್ಲಿ ಗಿಲ್ಲಿ ಮಾಡ್ತಿರೋದು ಸರಿನಾ? ಬ್ರದರ್ ಇವಾಗ ಒಂದು ಟಾಸ್ಕ್ ಕೊಟ್ಟರು ಗೊತ್ತಾ, ಗಿಲ್ಲಿನ ಸಿಕ್ಕಾಪಟ್ಟೆ ಗೋಳುಯ್ಕೊತ ಇದ್ದಾರೆ. ಅದು ಕರೆಕ್ಟ್ ಅವ್ರು ಮಾಡ್ತಿರೋದು ಇಲ್ಲ ಗಿಲ್ಲಿ ಮಾಡ್ತಿರೋದು ಕರೆಕ್ಟಾ?
ಅದು ಫಸ್ಟಾಗಿ ಇದೇನು ಅದೇನು ಅಂತಾರಲ್ಲ ಟಾಸ್ಕ್ ಅನ್ಕೊಂಡಿದ್ದೆ ಬ್ರದರ್. ಆಮೇಲೆ ಗಿಲ್ಲಿ ಮಾಡ್ತದೆ ಕರೆಕ್ಟ್ ಅನ್ನಿಸ್ತಿರೋದು. ಯಾಕಂದ್ರೆ ಅಷ್ಟು ಟಾರ್ಚರ್ ಒಬ್ಬಂಗೆ ಕೊಟ್ಟರೆ ತಡ್ಕೊಳಕ್ಕಾಗಲ್ಲ. ಯಾರಾದರೂ ಬಂದೇ ಬರುತ್ತೆ ಬಾಯಲ್ಲೆಲ್ಲ. ಇವಾಗ ನಿಮ್ಮ ಪ್ರಕಾರ ಮಾಳುವವ್ರು ಗೆಲ್ಲಬೇಕು. ಮಾಳು ಗೆದ್ರೂ ಪರವಾಗಿಲ್ಲ, ಗಿಲ್ಲಿ ಗೆದ್ರೂ ಪರವಾಗಿಲ್ಲ. ಓಕೆ, ಇಬ್ರಿಗೂ ಆಲ್ ದ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ ಮಾಳು ಆ್ಯಂಡ್ ಗಿಲ್ಲಿ. ಥ್ಯಾಂಕ್ ಯು ಸೋ ಮಚ್. ಕ್ರೇಜಿ ಬಾಯ್ ತುಮಕೂರು ಅಂತ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ. ಥ್ಯಾಂಕ್ ಯು. ಬಿಗ್ ಬಾಸ್ ವಾಚ್ ಮಾಡ್ತೀರಾ ನೀವು? ಅಣ್ಣ ನೋಡ್ತೀವಿ. ಬಿಗ್ ಬಾಸಲ್ಲಿ ಯಾರು ಇಷ್ಟ ನಿಮಗೆ? ಅಣ್ಣ ನಮ್ಮ ಬಿಗ್ ಬಾಸ್ ನೋಡೋದೇ ಸುದೀಪ್ಗೋಸ್ಕರ. ಸುದೀಪ್ಗೋಸ್ಕರ ಅಂದರೆ ಸುದೀಪ್ ಸರ್ ಇಷ್ಟ. ಸುದೀಪ್ ಸರ್ ಏನಾದರೂ ಒಳಗಡೆ ಹೋಗಿದ್ರೆ ಏನು ಮಾಡ್ತಿದ್ರಿ? ಸುದೀಪ್ ಸರ್ ಏನೋ ಹೊರಗಡೆ ಹೋಗಿದ್ರೆ ಇನ್ನೇನು ನಾವು ನೋಡೋದು ನಿಲ್ಲಿಸ್ಬಿಡ್ತಿದ್ರಿ. ಅಂದರೆ ನೀವು ಸುದೀಪ್ಗೋಸ್ಕರ ಮಾತ್ರ ನೀವು ಬಿಗ್ ಬಾಸ್ ನೋಡ್ತಾ ಇರೋದಷ್ಟೇ? ಅಣ್ಣ ಸುದೀಪ್ಗೋಸ್ಕರ, ಸುದೀಪೇ ನಮಗೆ ಇಷ್ಟ. ಸುದೀಪ್ಗೋಸ್ಕರ ಇಷ್ಟ ಬಿಗ್ ಬಾಸ್. ಅಂದರೆ ಇವಾಗ ಬೇರೆ ಈಗ ನಡೀತಿರೋ ಗೇಮ್ ಒಳಗಡೆ ಏನೇನು ನಡೀತಿದೆ ಅದೇನು ವಾಚ್ ಮಾಡ್ತಾ ಇಲ್ಲ ನೀವು? ಏನು ಇಲ್ಲ, ಬರೀ ಸುದೀಪ್ ಯಾವತ್ತು ಬರ್ತಾನೆ ಅವತ್ತಿನ ದಿವಸ ಒಂದು ಹಾಕಿ ನೋಡ್ತೀವಿ, ಎಂಜಾಯ್ ಮಾಡ್ತೀವಿ, ಸುಮ್ಮನೆ ಆಗ್ತೀವಿ. ಅಂದರೆ ಇವತ್ತು ನಾಳೆ ಶನಿವಾರ ಭಾನುವಾರ ಮಾತ್ರ 2 ದಿನ ನೋಡ್ತಿರೋದು? ಮಾತ್ರ ನೋಡ್ತೀವಿ. ಇವಾಗ ನೀವು ಆಟೋ ಓಡಿಸ್ತಾ ಇದ್ದೀರಾ, ಆಟೋದಲ್ಲಿ ದಿನಕ್ಕೆ ಎಷ್ಟು ದುಡಿಬೋದು ನೀವು? ಅಣ್ಣ ಈಗೆಲ್ಲ ಫ್ರೀ ಬಸ್ ಬಿಟ್ಟಾದ್ಮೇಲೆ ಎಲ್ಲ ಹೊರಟಾಯ್ತು. ಇಲ್ಲಿ ಅಂದ್ರೆ ಕೂಲಿ ಒಂದು 700 - 800 ರೂಪಾಯಿ ದುಡಿಯೋದಾಗ ಬೆಳಗ್ಗೆ 8 ಗಂಟೆಗೆ ಬಂದರೆ ಸಂಜೆ 10 ಗಂಟೆನೂ ಆಗ್ಬೋದು, 11 ಗಂಟೆನೂ ಆಗ್ಬೋದು. ಇಲ್ಲಿ ಇದರಲ್ಲಿ ಬೇರೆ ಅಪ್ಲಿಕೇಶನ್ಸ್ ಏನಾದರೂ ಬಂದಿದೆಯಾ ತುಮಕೂರಲ್ಲಿ, ಬೆಂಗಳೂರು ಥರ? ನಮ್ಮ ಯಾತ್ರಿ ಒಂದು ಐತೆ, ಅದು ಏನಕ್ಕೂ ಇಲ್ಲ. 2 ಕಿಲೋಮೀಟ್ರ್ 40 ರೂಪಾಯಿ ಕೊಡ್ತಾರೆ. ಹೋಗಕ್ಕೆ ಪಿಕಪ್ 1 ಕಿಲೋಮೀಟ್ರ್ ಇರುತ್ತೆ, ಬಿಡೋಕ್ಕೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್. ಎಲ್ಲಿಂದ ಇದಾಯ್ತದು. ಅಲ್ಲಿ ತಿರುಗಿ ಬರ್ತಾ ಏನು ಸೀಟ್ ಸಿಕ್ಕೋದು ಇಲ್ಲ, ಸಿಕ್ತು ಇಲ್ಲ ಅಂದ್ರೆ ಇಲ್ಲ, ಹೋಗಿ ಗ್ಯಾಸ್ ದುಡ್ಡು ಆಗಲ್ಲ ಅದು. ಅಂದರೆ ಫ್ರೀ ಬಸ್ಸಿಂದ ನಿಮಗೆ ಇವಾಗ ಏನು ವರ್ಕೌಟ್ ಆಗ್ತದೆ? ಏನೂ ವರ್ಕೌಟ್ ಆಗ್ತಿಲ್ಲ ಅಣ್ಣ. ನಿಮ್ಮ ಹೆಸರು ಅಣ್ಣ? ಅತೀಕುದ್ದೀನ್ ಅಂತ, ಮೊಹಮ್ಮದ್ ಅತೀಕ್. ಥ್ಯಾಂಕ್ಸ್ ಅಣ್ಣ. 2 ನಿಮಿಷ ಮಾತಾಡ್ಬೋದಾ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬಿಗ್ ಬಾಸ್ ವಾಚ್ ಮಾಡ್ತೀರಾ ನೀವು? ಬಿಗ್ ಬಾಸಲ್ಲಿ ಯಾರು ಇಷ್ಟ? ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಗಿಲ್ಲಿ ಅವರು. ಈ ಸಲ ಈ ಸೀಸನಲ್ಲಿ ಯಾರು ನಿಮಗೆ ಗೆಲ್ತಾರೆ ಅನ್ಸುತ್ತೆ? ಯಾರು ನಿಮಗೆ ಗೆಲ್ಲಬೇಕು? ಗಿಲ್ಲಿನೇ ಗೆಲ್ಲಬೇಕು. ಈ ಸೀಸನಲ್ಲಿ ಇರಲೇಬಾರ್ದು ಅನ್ನೋ ವ್ಯಕ್ತಿ ಯಾರು? ಇರಬಾರ್ದಿತ್ತು, ಇವಾಗ ಎಲಿಮಿನೇಟ್ ಅವ್ರು ಆಗಬೇಕು ಅನ್ನೋ ಅಂದ್ಕೊಂಡಿರೋರು ಯಾರು? ಅಂದರೆ ಈ ವಾರ ಎಲಿಮಿನೇಷನ್ ಯಾರು ಆಗ್ಬೋದು? ಧ್ರುವಂತ್. ಈ ಮನೆ ಫೇಕ್ ಯಾರು? ಬಿಗ್ ಬಾಸ್ ಮನೇಲಿ ಫೇಕ್ ಕಂಟೆಸ್ಟೆಂಟ್ ಯಾರು? ಮುಖವಾಡ ಹಾಕ್ಕೊಂಡು ಆಟ ಆಡ್ತಿರೋ ಅಂತ, ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು ಆದರೆ ಫೇಕಾಗಿ ಆಡ್ತಿದ್ದಾರೆ ಅನ್ನೋಂಥವ್ರು ಯಾರು? ಹೇಳಿ, ಪರವಾಗಿಲ್ಲ ಹೇಳಿ. ಧನುಷ್ ಇನ್ನೂ ಚೆನ್ನಾಗಿ ಆಡ್ಬೋದು. ಅವ್ರು ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು, ಬಟ್ ಅವರು ಯೂಸ್ ಮಾಡ್ಕೊತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರ. ಈ ವಾರ ಯಾರು ಹೋಗ್ಬೋದು? ಧ್ರುವಂತ್ ಫಿಕ್ಸ್. ಆ್ಯಂಡ್ ಈಗ ಲಾಸ್ಟ್ 1 ವೀಕಲ್ಲಿ ಗೆಸ್ಟ್ಗಳನ್ನ ಲಾಸ್ಟ್ ಸೀಸನ್ ಅವ್ರನ್ನ ಕರೆಸಿದ್ದಾರೆ. ಅವ್ರು ಮಾಡ್ತಿರೋದು, ಅವ್ರ ಬಿಹೇವಿಯರ್ಸು, ಅವ್ರು ಕೊಟ್ಟಿರೋ ಏನು ಟಾಸ್ಕ್ ಕೊಟ್ಟಿದ್ದಾರಲ್ಲ, ಅವ್ರು ಮಾಡ್ತಿರೋದು ಕರೆಕ್ಟ್ ವೇಲ್ ಹೋಗ್ತಿದೆಯಾ, ಇಲ್ಲ ಗಿಲ್ಲಿನ ಬ್ಲೇಮ್ ಮಾಡಬೇಕು, ಅವನ್ನ ಆಚೆಗಡೆಗೆ ಕೆಟ್ಟದಾಗಿ ತೋರಿಸ್ಬೇಕು ಅಂತ ಮಾಡ್ತಿರೋದು? ಹೆಂಗೆ ಅನಿಸ್ತಿದೆ ನಿಮಗೆ? ಫಸ್ಟ್ 2 ಡೇಸ್ ಅವ್ನು ಇರಿಟೇಟ್ ಮಾಡ್ದ ಅಂತ ಇವಾಗ ಅವನಿಗೆ ಟಾರ್ಚರ್ ಮಾಡ್ತಿದ್ದಾರೆ ಅನಿಸ್ತಿದೆ. ಅವ್ರು ಮಾಡ್ತಿರೋದು ಕರೆಕ್ಟಾ ಇಲ್ಲ ಗಿಲ್ಲಿ ಮಾಡ್ತಿರೋದು ಕರೆಕ್ಟಾ? ಫಸ್ಟ್ 2 ಡೇಸ್ ಮಾಡಿದ್ದು ಅವನದು ತಪ್ಪಿದೆ ಸ್ವಲ್ಪ. ಓಕೆ, ಅವನದು ತಪ್ಪು ಅಂದರೆ ಇಬ್ರದ್ದು ಸಮ ಆಗ್ತಿದೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ. ಕ್ರೇಜಿ ಬಾಯ್ ತುಮಕೂರು ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಮಕೂರದೇ ಚಾನಲ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನೇಮ್? ಚಂದು. ರೂಪಾ. ಥ್ಯಾಂಕ್ ಯು ಸೊ ಮಚ್. ಬಿಗ್ ಬಾಸ್ ನೋಡ್ತೀರಾ? ಬನ್ನಿ ಸರ್, ಒಂದು ನಿಮಿಷ ಸೈಡಿಗೆ ಬಂದ್ಬಿಡಿ. ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ ಆಗ್ತಾರೆ? ಇಷ್ಟ ಅಂದರೆ ಮುಂಚೆ ಗಿಲ್ಲಿ ಇಷ್ಟ ಆಗ್ತಾಯಿದ್ರು. ಇವಾಗ ರೀಸೆಂಟಾಗಿ ಈ ಪರ್ಟಿಕ್ಯುಲರ್ ವೀಕಲ್ಲಿ ಸ್ವಲ್ಪ ಅವರು ಜಾಸ್ತಿ ಓವರ್ ಮಾಡೋದು. ರೀಸನ್ ಅಂದರೆ ಬಂದಿರೋರನ್ನ ಸ್ವಲ್ಪ ಸರಿಯಾಗಿ ಅವರು ಟ್ರೀಟ್ ಮಾಡಿಲ್ಲ. ಓವರ್ ಆಗಿ ನನಗನ್ಸಿದಂಗೆ ಅವ್ರು ಮಾಡಿದ್ದು ಒಂದು ಕಡೆ ತಪ್ಪು ಅಂತ ಅನ್ಸುತ್ತೆ. ಇಲ್ಲ, ಅವ್ರು ಏನೇ ಮಾಡಿದ್ರು ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಈಗ ನೀವು ನಾನು ಮಾತಾಡ್ತೀರ ಅಂತ ನಾನು ಒಂದು ಲಿಮಿಟ್ ಮಾತಾಡಿಸ್ಬೇಕು, ಅದಕ್ಕೆ ದಿನ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರಲ್ಲ. ಇವಾಗ ಇಲ್ಲಿ ಮುಂಚೆ ಗಿಲ್ಲಿ ಅವ್ರು ಇಷ್ಟ ಆಗ್ತಿದ್ರು ಅಂತ ಹೇಳಿದ್ರೆ, ಇವಾಗ ಯಾರು ಗೆಲ್ಲಬೇಕು ಅನ್ಸುತ್ತೆ? ಇವಾಗ ಯಾರು ಇಷ್ಟ ಆಗ್ತಿದ್ದಾರೆ? ಇದು ವ್ಯಕ್ತಿತ್ವ ಆಟ ಇರೋದ್ರಿಂದ ಎಲ್ಲ ಕ್ವಾಲಿಟೀಸು ನೋಡ್ತಾರೆ. ಬರೀ ಕಾಮಿಡಿಯಿಂದನೇ ಮಾತ್ರ ಗೆಲ್ಲಕ್ಕಾಗಲ್ಲ. ಸೊ ಪರ್ಟಿಕ್ಯುಲರ್ ಸಿನಾರಿಯೋಸಲ್ಲಿ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ, ಯಾವ ಥರ ಮಾಡ್ತೀರಾ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಧ್ರುವ ಅಲ್ಲ, ಇವಾಗ ಕ್ಯಾಪ್ಟನ್ ಆಗಿದ್ರಲ್ಲ ಧನುಷ್ ಸ್ವಲ್ಪ ಪರವಾಗಿಲ್ಲ ಅಂತ ನನಗೆ ಅನಿಸ್ತದೆ.
ಓಕೆ, ಇವಾಗ ಅಶ್ವಿನಿ ಮೇಡಮು ಮುಂಚೆಯಿಂದ ಕಾಂಟ್ರವರ್ಷಿಯಲ್ ಕ್ವೀನ್ ಅಂತ ತಗೊಂಡಿದ್ರು. ಇವಾಗ ಅವ್ರು ಚೇಂಜ್ ಆಗಿದ್ದಾರೆ. ಅವ್ರಿಗೆ ಏನಾದರೂ ಮುಂಚೆ ಆಪರ್ಚುನಿಟೀಸ್ ಗೆಲ್ಲೋ ಆಪರ್ಚುನಿಟಿ ಇವಾಗ ಸಿನ್ಸ್ 8-9 ವೀಕ್ಸ್ ಇರೋದ್ರಿಂದ ನಾವು ಇವಾಗಲೇ ಜಡ್ಜ್ ಮಾಡೋಕ್ಕಾಗಲ್ಲ. ಓವರ್ ಇನ್ನೂ ಒಂದು ಸೀಸನ್ 50 ಡೇಸ್ ಇದೆ. ಸೊ ಎಲ್ಲ 50 ಡೇಸಲ್ಲಿ ಅವ್ರು ಯಾವ ಥರ ಚೆನ್ನಾಗಿ ಮಾಡ್ತಾರೆ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡೋದಂತ ನಾನು. ನೀವು ಕಂಪ್ಲೀಟ್ ಸೀಸನ್ ವಾಚ್ ಮಾಡಿದ್ದೀರಾ 50 ಡೇಸ್? ಇವಾಗ ಈ ವೀಕಲ್ಲಿ ಇವತ್ತು ಇಲ್ಲ ನಾಳೆ ಯಾರು ಹೋಗ್ಬೋದು ಅನ್ಸುತ್ತೆ ನಿಮಗೆ? ಅದೇ ಹೋದರೆ ಇವಾಗ ಯಾರು ಸ್ಪಂದನ ಕೂಡ ಈ ವೀಕ್ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾ ಇದ್ದಾರೆ. ಸಡನ್ನಾಗಿ ನನಗೆ ಹೆಸರುಗಳು ಮೈಂಡಿಗೆ ಬರಲ್ಲ, ಬಟ್ ಓಕೆ ಆ ಥರನೇ ಸ್ಪಂದನ ಇರ್ಬೋದು, ಇಲ್ಲ ಇನ್ಯಾರು ಇಲ್ಲ ಧ್ರುವಂತ ಹೋಗ್ಬೋದು. ಅದೇ ಅವನು ಯಾವಾಗಲೂ 2 ಕಂಟೆಸ್ಟೆಂಟ್ಸಲ್ಲಿ ನಿಮಗೆ ಫೇಕ್ ಅಂತ ಅನಿಸಿದ್ಯಾರು? ಫೇಕ್ ಅಂದರೆ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು, ಮುಖವಾಡ ಹಾಕ್ಕೊಂಡು ಆರಾಮಾಗಿ ಒಳಗಡೆ ಸೇರ್ಕೊಂಡಿದ್ದಾರೆ ಯಾವುದೋ ಒಂದು ಆಟದಲ್ಲಿ ಅಂತ. ಆ ಥರ ನನ್ನ ಪರ್ಟಿಕ್ಯುಲರ್ ಐಡಿಯಾ ಬರ್ತಾ ಇಲ್ಲ. ಬಟ್ ಈ ವೀಕ್ ಯಾರು ಹೋಗ್ತಾರೆ ಅಂದರೆ ಧ್ರುವಂತ ಹೋಗ್ಬೋದು. ಓಕೆ, ಇವಾಗ ಲಾಸ್ಟಲ್ಲಿ ನೋಡಿದ್ರಿ ನೀವು ರಕ್ಷಿತಾ ಕನ್ನಡ ಬಗ್ಗೆ ಧ್ರುವಂತ ಅದು ಇದು ಮಾತಾಡ್ದ. ಈಗ ರಕ್ಷಿತಾ ಫೇಕ್ ಅನ್ಸುತ್ತಾ ಕನ್ನಡ ವಿಚಾರದಲ್ಲಿ, ಅವ್ರು ಮಾತಾಡೋ ವಿಚಾರದಲ್ಲಿ? ಇಲ್ಲ ಫೇಕ್ ಏನಿಲ್ಲ, ಅದು ನಾರ್ಮಲ್ ಆಗಿ ಅವ್ರು ಮಾತಾಡ್ತಾರೆ. ಅದು ಥ್ಯಾಂಕ್ ಯು ಸರ್. ನಿಮ್ಮ ನೇಮ್? ಹೇಮಂತ್. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ. ಕ್ರೇಜಿ ಬಾಯ್ ತುಮಕೂರು ಅಂತ ಯೂಟ್ಯೂಬ್ ಚಾನಲ್ ಇದೆ, ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಏನು ನಿಮ್ಮ ಹೆಸರು? ಪೂಜಾ ಅಂತ. ಪೂಜಾ ಅಂತ. ಯಾರು ನಿಮಗೆ ಬಿಗ್ ಬಾಸ್ ನೋಡ್ತೀರಾ? ಯಾರು ಇಷ್ಟ ನಿಮಗೆ? ರಕ್ಷಿತಾ ಯಾಕೆ ಇಷ್ಟ ಆಗ್ತಾರೆ? ಅವರು ತುಂಬ ಕಾಮಿಡಿ ಆಗಿರ್ತಾರೆ, ಮತ್ತು ಯಾರು ಏನೇ ಬಂದು ತಲೆ ಕೆಡ್ಸ್ಕೊಳ್ಳೋಣ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕಾಗಿ ರಕ್ಷಿತಾ ಫೇಕು ಅಂತಾರಲ್ಲ, ನಿಮಗೇನು ಅನಿಸುತ್ತೆ? ಇಲ್ಲ, ಅವ್ರು ಫೇಕ್ ಆಗಿಲ್ಲ, ಅವರೇ ಕರೆಕ್ಟಾಗಿ ಆಡ್ತಿರೋದು ಅನ್ಸುತ್ತೆ. ಅವ್ರು ನೋಡಿ ಯಾರು ನಿಮಗೆ ಇಷ್ಟ ಇಲ್ಲ? ಜಾನ್ವಿ ಇಷ್ಟ ಇಲ್ಲ. ಈ ವಾರ ಯಾರು ಹೋಗ್ತಾರೆ ಮನೆಗೆ ಅಂತ ಅನ್ಸುತ್ತೆ? ಮೇ ಬಿ ಸ್ಪಂದನ. ಥ್ಯಾಂಕ್ ಯು. ನೆಕ್ಸ್ಟ್ ಇದೇ ಥರ ವೀಡಿಯೋಸ್ ಬೇಕಂದರೆ ಯಾವುದಾದ್ರೂ ಐಡಿಯಾಸ್ ನಿಮ್ಮಲ್ಲಿ ಇದ್ದರೆ, ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದು ಏನಾದರೂ ನಿಮ್ಮ ತಲೆಯಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ನಮಗೆ ಸಜೆಸ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಆದಷ್ಟು ಆ ಥರ ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ವ್ಲಾಗ್ಸ್ ಕೂಡ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಹಿಂಗೆ ಇದ್ರೆ ಆಗಲ್ಲ. ನಾನು ಏನು 15,000 15K ಸಬ್ಸ್ಕ್ರೈಬರ್ಸ್ ಇದ್ದರೆ ಅವ್ರಿಗೆ ನಾನು ಮೋಸ ಮಾಡೋಕ್ಕೆ ರೆಡಿ ಇಲ್ಲ. ಸೊ ಆದಷ್ಟು ನಾನು ಕಂಟೆಂಟ್ಸ್ನ ಕೊಡ್ತೀನಿ. ಸ್ವಲ್ಪ ಇದುವರೆಗೂ ಒಂದಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ದೋ, ಹಂಗಾಗಿ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ಮಾಡುವ. ನೀವು ಬಿಗ್ ಬಾಸ್ ನೋಡ್ತಿದ್ರೆ ನಿಮಗೆ ಯಾರು ಇಷ್ಟ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಹಂಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಯಾರು ವಿನ್ ಆಗಬೇಕು ಅನ್ನೋದು ಕಮೆಂಟ್ ಮಾಡಿ. ನೋಡುವ ಯಾರ್ಯಾರೆಲ್ಲ ರೆಸ್ಪಾನ್ಸ್ ಮಾಡ್ತೀರಾ ಅಂತ. ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್.